ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸಂಡಿ. ತಮಿಳುನಾಡಿಗೆ ಕಾವೇರಿ ನೀರು ಬಿಡೋದನ್ನು ವಿರೋಧಿಸಿ ಏನು ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಈ ನಿಟ್ಟಿನಲ್ಲಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ಹುಬ್ಬಳ್ಳಿಗೆ ಬಂದು ವಿವಿಧ ಸಂಘಟನೆಗಳ ಮುಖಂಡರ ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ಕೆಲವೊಂದು ಸಂಘಟನೆಗಳು ವಾಟಾಳ್ ನಾಗರಾಜ್ ಅವರ ಬಂದ್ ಕರೆಗೆ ವಿರೋಧ ವ್ಯಕ್ತ ಮಾಡಿದವು. ನೀವು ಏನು ನಮ್ಮ ಕೂಗಿಗೆ ಸ್ಪಂದಿಸಲ್ಲ, ಬರೀ ನಿಮ್ಮ ಕೂಗಿಗೆ ನಾವು ಸ್ಪಂದಿಸ್ಬೇಕನ್ನೋ ಒಂದು ಮಾತನ್ನು ಹೇಳಿದರು. ಯಾಕೆ ವಿರೋಧ ಮಾಡಿದರು ಮತ್ತು ಏನೆಲ್ಲ ಹುಬ್ಬಳ್ಳಿಯಲ್ಲಿ ನಡೀತು ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಈಗೇನು ಕಾವೇರಿ ವಿಚಾರವಾಗಿ ಸಾಕಷ್ಟು ಹೋರಾಟಗಳು ಹಿಂದೆನೂ ನಡೆದಿದ್ವು. ಈಗಲೂ ಸಹ ಏನಂದರೆ ಈ ವರ್ಷವೂ ಈಗೇನೆಂದರೆ ಈಗ ಕರ್ನಾಟಕಕ್ಕೆ 12,000 ಕ್ಯೂಸೆಕ್ಸ್ ನೀರನ್ನ ಪ್ರತಿದಿನ ಬಿಡಬೇಕನ್ನೋ ಒಂದು ಆದೇಶವನ್ನು ಕೋರ್ಟ್ ಮಾಡಿದೆ. ಇದಕ್ಕಿಂತ ಮುಂಚಿತವಾಗಿಯೇ ಏನಂದರೆ ಕನ್ನಡಪರ ಸಂಘಟನೆಯ ಹೋರಾಟಗಾರರಾದಂತಹ ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದರು. ಏನು ಆಗಸ್ಟ್ 13ರಂದು ಈ ಒಂದು ಬಂದ್ ಕರೆ ಕೊಡಲಾಗಿದೆ. ಕರ್ನಾಟಕ ರಾಜ್ಯಾದ್ಯಂತ ಒಂದು ಕಾವೇರಿ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಈ ಒಂದು ಬಂದ್ ಕರೆ ಕೊಡಲಾಗಿದೆ. ಈ ನಿಟ್ಟಿನಲ್ಲಿ ಏನು ಪ್ರತಿ ಬಾರಿನೂ ಒಂದು ಅಪಸ್ವರ ಕೇಳಿ ಬರ್ತಾಯಿತ್ತು. ಅಂದರೆ ನೀವು ಬರೀ ಅಲ್ಲಿ ಬೆಂಗಳೂರಲ್ಲಿ ಕುಳಿತುಕೊಂಡು ಬಂದ್ ಅಂತೇಳಿ ಕರೆ ಕೊಡ್ತೀರಿ, ಆದರೆ ಹೋರಾಟ ಮಾಡಬೇಕಾದ್ರೆ ನಮ್ಮನ್ನು ಯಾರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಲ್ಲ ಅನ್ನೋ ಒಂದು ಮಾತು ಆರೋಪ ಕೇಳಿ ಬರ್ತಾಯಿತ್ತು. ಈ ಹಿನ್ನೆಲೆಯಲ್ಲಿ ವಾಟಾಳ್ ನಾಗರಾಜ್ ಅವರೇ ಖುದ್ದು ಉತ್ತರ ಕರ್ನಾಟಕದ ವಿವಿಧ ಕಡೆ ಪ್ರವಾಸ ಮಾಡಿ ವಿವಿಧ ಸಂಘಟನೆಗಳ ಮುಖಂಡರ ಜೊತೆ ಸಭೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಇವತ್ತು ಏನಂದರೆ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ವಾಟಾಳ್ ನಾಗರಾಜ್ ಅವರು ರೈತ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು ಮತ್ತು ದಲಿತ ಸಂಘಟನೆಗಳು, ಬೇರೆ ಬೇರೆ ಸಂಘಟನೆಗಳ ಮುಖಂಡರ ಜೊತೆ ಒಂದು ಸಭೆ ಮಾಡುವಂಥ ಕೆಲಸ ಮಾಡಿದರು. ಮತ್ತು ಸಾಂಕೇತಿಕವಾಗಿ ಇಲ್ಲಿ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆ ಕೂಗುವಂಥ ಕೆಲಸವೂ ಸಹ ಆಯಿತು. ಏನು 13ರಂದು ಏನು ಕರೆ ಕೊಡಲಾಗಿದೆ ಬಂದು ಕೇವಲ ಕಾವೇರಿ ವಿಚಾರವಾಗಿ ಅಲ್ಲ, ಬೇರೆ ಬೇರೆ ಅಂದರೆ ಕಾವೇರಿ ನೀರು ಬಿಡುವುದನ್ನು ವಿರೋಧಿಸಿ ಒಂದು ಕಡೆ, ಆದರೆ ಮಹದಾಯಿ ಇರ್ಬೋದು, ಕಳಸಾ ಬಂಡೂರಿ ಯೋಜನೆ ಜಾರಿ ಸೇರಿ ಮತ್ತೇನು ಮಹಾರಾಷ್ಟ್ರ ಬೆಳಗಾವಿ ಏನು ವಿಚಾರದಲ್ಲೇನು ಮಹಾರಾಷ್ಟ್ರ ಏನು ಪದೇ ಪದೇ ಖ್ಯಾತೆ ತೆಗಿತಾ ಇದೆ, ಅದಕ್ಕೊಂದು ಪೂರ್ಣ ವಿರಾಮ ಹಾಕುವ ನಿಟ್ಟಿನಲ್ಲಿ ಮತ್ತು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಈ ಒಂದು ಬಂದ್ ಕರೆ ಕೊಟ್ಟಿರುವುದಾಗಿ ವಾಟಾಳ್ ನಾಗರಾಜ್ ಅವರು ಹೇಳಿದರು. ಮತ್ತು ಏನು ಎಲ್ಲರನ್ನೂ ಒಂದು ಒಗ್ಗೂಡಿಸುವ ನಿಟ್ಟಿನಲ್ಲಿನೇ ನಾನು ರಾಜ್ಯ ಪ್ರವಾಸ ಕೈಗೊಂಡಿದ್ದೀನಿ. ಎಲ್ಲರ ಮನವೊಲಿಕೆ ಪ್ರಯತ್ನ ಮಾಡೋದ್ರ ಜೊತೆಗೆ ಏನು ಅವತ್ತಿನ ಬಂದ್ ಕರೆ ಯಶಸ್ವಿಗೆ ನಾನು ಶ್ರಮಿಸ್ತಾ ಇದ್ದೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಮತ್ತು ಎಲ್ಲ ಬಂದ್ಗಳು ಏನು ಸಕ್ಸಸ್ ಆಗ್ತಾವಂತಲ್ಲ, ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡ ಹಾಕುವ ನಿಟ್ಟಿನಲ್ಲಿ ಒಂದು ಬಂದ್ ಅನಿವಾರ್ಯ ಇದೆ ಅನ್ನೋ ಒಂದು ಮಾತನ್ನು ಹೇಳಿದರು. ಇದೇ ಸಂದರ್ಭದಲ್ಲಿ ಕೆಲ ಸಂಘಟನೆಗಳು ಈ ಒಂದು ವಾಟಾಳ್ ನಾಗರಾಜ್ ಅವರ ಕರ್ನಾಟಕ ಬಂದ್ಗೆ ವಿರೋಧ ವ್ಯಕ್ತಪಡಿಸಿದ್ದಾವೆ. ಏನು ಉತ್ತರ ಕರ್ನಾಟಕ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಶೇಖರಯ್ಯ ಮಠಪತಿ ಅವರು ಏನು ಮೀಟಿಂಗ್ ನಡೀತಾ ಇತ್ತು, ಏನು ಚೆನ್ನಮ್ಮ ವೃತ್ತದಲ್ಲಿ ಏನು ಪ್ರತಿಭಟನೆ ನಡೀತಾ ಇತ್ತು, ಅಲ್ಲಿಗೆ ಬಂದು ಆ ಒಂದು ವಾಟಾಳ್ ನಾಗರಾಜ್ ಅವರ ಕ್ರಮವನ್ನು ವಿರೋಧ ಮಾಡಿದರು. ನೀವೇನು ಬರೀ ಬೆಂಗಳೂರಲ್ಲಿ ಕುಂತು ಬಂದ್ ಅಂತೇಳಿ ಕರೆ ಕೊಡ್ತೀರಿ, ಆದರೆ ಇಲ್ಲಿ ಯಾರನ್ನೂ ಸಹ ನಮ್ಮ ಮುಖಂಡರನ್ನ ಏನು ಮನವೊಲಿಕೆ ಮಾಡಲ್ಲ ಮತ್ತು ಮುಖಂಡರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲ್ಲ. ಈ ಬಾರಿನೂ ಅದೇ ರೀತಿ ಮಾಡಿದಿರಿ. ಜೊತೆಗೆ ಏನು ನೀವು ಬರೀ ಕಾವೇರಿ ವಿಚಾರವಾಗಿಯೇ ದೊಡ್ಡ ಮಟ್ಟದ ಹೋರಾಟ ಮಾಡ್ತಾರೆ ಹೊರತಾಗಿ ನಮ್ಮ ಕಳಸಾ ಬಂಡೂರಿ ಇರ್ಬೋದು, ಮಹದಾಯಿ ವಿಚಾರವಾಗಿ ಯಾವತ್ತೂ ಒಂದು ಅಗ್ರೆಸಿವ್ ಆಗಿ ಹೋರಾಟ ಮಾಡಿಲ್ಲ ಅನ್ನೋ ಒಂದು ಆರೋಪ ಮಾಡಿದರು. ಮತ್ತು ನಿಮ್ಮ ಬಂದ್ಗೆ ನಾವು ಬೆಂಬಲ ಕೊಡಲ್ಲ, ನಾವು ಸಾಂಕೇತಿಕವಾಗಿ ಪ್ರತಿಭಟನೆಯೂ ಮಾಡಲ್ಲ, ನಿಮ್ಮ ಬಂದ್ಗೆ ವಿರೋಧ ಮಾಡ್ತೀವಿ. ಯಾಕಂದರೆ ಈಗೆಲ್ಲ ಎಕ್ಸಾಮ್ಸ್ ನಡೀತಾ ಇದ್ದಾವೆ, ಬೇರೆ ಬೇರೆ ಏನು ಸಮಸ್ಯೆಗಳಿರುವಂಥ ಸಂದರ್ಭದಲ್ಲಿ ಎಲ್ಲದಕ್ಕೂ ಬಂದೇ ಪರಿಹಾರ ಅಲ್ಲ. ಹಾಗಾಗಿ ಏನು ನೀವು ಏಕಾಏಕಿ ಏನು ತಮ್ಮ ಏಕಪಕ್ಷೀಯವಾಗಿ ಏನು ಬಂದ್ ಕರೆ ಕೊಟ್ಟಿದ್ದೀರಿ, ಆ ಒಂದು ಬಂದ್ ಕರೆಗೆ ನಮ್ಮ ಬೆಂಬಲ ಇಲ್ಲ ಅನ್ನೋ ಒಂದು ಮಾತು ಹೇಳಿದರು. ಸರ್, ವಾಟಾಳ್ ನಾಗರಾಜ್ ಅವ್ರಿಗೆ ಈಗಾಗಲೇ ನಮ್ಮ ರಾಜ್ಯದ ಹಿರಿಯ ಅಣ್ಣವರು, ಆದರೆ ಅವರು ಕುತ್ಕೊಂಡು ಅವರೇ ಬಂದ್ ಅಂದ್ರೆ ಬಂದಾಗಲ್ಲ. ನಾವೇನು ಕೇಳ್ತಾ ಇದ್ದೀವಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಕಳಸಾ ಬಂಡೂರಿ ವಿಷಯ ಇರ್ಬೋದು, ಮೇಕೆದಾಟು ವಿಷಯ ಇರ್ಬೋದು, ಇವತ್ತು ಕೃಷ್ಣಾ ನದಿ ಮೇಲ್ದಂಡೆ ಇರ್ಬೋದು, ರೈತರ ಸಮಸ್ಯೆ, ಬರಗಾಲ ಸಮಸ್ಯೆಗಳು ಉತ್ತರ ಕರ್ನಾಟಕದಲ್ಲಿ ಭಾಳಷ್ಟು ರೈತರಿಗೆ ತೊಂದರೆ ಆಗಿದೆ. ಹೀಗಾಗಿ ಇಲ್ಲಿ ಬಗ್ಗೆ ಚರ್ಚೆ ಮಾಡಬೇಕು ಹೊರತು ಕಾವೇರಿ ವಿಷಯ ತಗೊಂಡು ಇವರು ಬಂದ್ ಕರೆ ಕೊಟ್ಟಿದ್ದಾರೆ. ಕಾವೇರಿ ಒಳಗೆ ಈಗಾಗಲೇ ನೀರು ಅಲ್ಲಿ ಜನಮೀರಿ ನೀರು ಹರಿದು ಹೊಂಟಿದೆ. ಆ ನೀರಿಗೆ ಈಗ ಆಲ್ರೆಡಿ ಹರಿದು ಹೊಂಟಿದೆ, ತಾನೇ ನೀರು ಹೊಂಟಿದೆ, ಅದನ್ನು ಬಂದ್ ಮಾಡುವಂಥ ಅವಶ್ಯಕತೆ ಇಲ್ಲ. ಹೀಗಾಗಿ ಉತ್ತರ ಕರ್ನಾಟಕದಲ್ಲಿ ಯಾವುದೇ ಕನ್ನಡ ಪರ ಸಂಘಟನೆ, ಕೂಲಿ ಕಾರ್ಮಿಕ ಸಂಘಟನೆ, ಆಟೋ ಸಂಘಟನೆ, ಯಾವುದೇ ರೀತಿ ಸಂಘಟನೆ ವಿಶ್ವಾಸಕ್ಕೆ ತೊಗೊಳ್ಳಾರದೆ ಹಿಂದೂ ಕೂಡ ನಾವು ಹೇಳಿದ್ದೀವಿ, ಈ ಥರ ನೀವು ವಿಶ್ವಾಸ ತೊಗೊಳ್ಳೋದು ಬಂದು ವ್ಯಕ್ತಪಡಿಸಬೇಡ್ರಿ, ಎಲ್ಲರೂ ವಿಶ್ವಾಸ ತೊಗೊಂಡು ಬಂದ್ ಮಾಡಿರಿ ಅಂತ ಹೇಳಿದ್ದೀವಿ. ಹೀಗಾಗಿ ನಮ್ದು ಏನೈತಲ್ಲ, ಇಡೀ ಉತ್ತರ ಕರ್ನಾಟಕದ ಅಂತ ಯಾವುದೇ ಆಟೋ ರಿಕ್ಷಾ ಸಂಘಟನೆ ಯಾವುದೇ ಜಿಲ್ಲೆ ತಾಲೂಕಲ್ಲಿ ಬಂದಿಲ್ಲ. ಸರ್, ಅವ್ರು ಮನವಿ ಮಾಡ್ಕೊಳ್ಳಿಕ್ಕೆ ರೈತರ ಪರ ನಾನು ಕೂಡ ಅದ್ರ ಜೊತೆ ಪ್ರಸ್ತಾಪ ಮಾಡಿದೆ. ರೈತರ ವಿಷಯ ಏನು ಹೇಳಿದ್ರು, ನಮ್ಮ ರೈತರ ಬಗ್ಗೆ ವಿಷಯ ಚರ್ಚೆ ಅದನ್ನು ನಾವು ಮಾತಾಡ್ತೀವಿ.
ಬಟ್ ಅವ್ರು ನಮ್ಗೆ ಯಾವುದೇ ವಿಷಯನೂ ಮುಡಿಸಿಲ್ಲ. ಹಿಂದೂ ಕೂಡ ಹೇಳಿದ್ದೀವಿ ನಾವು, ಯಾವ ವಿಷಯನೂ ಮತ್ತು ಬರೀ ಸುಳ್ಳು ಬಂದ್ ಅಂತ ಕರೆ ಕೊಟ್ಟರೆ ಉಪಯೋಗಿಲ್ಲ. ಅದಕ್ಕಾಗಿ ಈಗೇನೇ ನಮ್ಮ ರೈತರ ಬಗ್ಗೆ ಈ ಉತ್ತರ ಕರ್ನಾಟಕದ ಅಂತ ಎಲ್ಲರಿಗೂ ರೈತರ ಬಗ್ಗೆ ವಿಷಯ ಅವ್ರು ಬಂದ್ ಕರೆ ಕೊಟ್ಟರೆ ನಾವು ಬೆಂಬಲ ವ್ಯಕ್ತಪಡ್ತೀವಿ. ಇಲ್ಲಿಗೆ ನಾಳೆ ವಿರೋಧ ವ್ಯಕ್ತಪಡಿಸ್ತೀವಿ. ಈ ಸಂದರ್ಭದಲ್ಲಿ ಮತ್ತೇನು ಅಲ್ಲೇನು ವಾಟಾಳ್ ನಾಗರಾಜ್ ಮತ್ತು ಅವ್ರ ಕಡೆಯವರ ಮತ್ತು ಏನು ಆಟೋ ಚಾಲಕರ ಸಂಘದ ಮುಖಂಡರ ನಡುವೆ ವಾಗ್ವಾದ ನಡೀತು. ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದ್ದಂತೆಯೇ ಪೊಲೀಸರು ಏನಂದರೆ ಆ ಒಂದು ಏನು ಆಟೋ ಚಾಲಕರ ಸಂಘದ ಮುಖಂಡರನ್ನು ಅಲ್ಲಿಂದ ಕರೆದೊಯ್ಯುವಂಥ ಕೆಲಸ ಮಾಡಿದ್ರು. ನಂತರ ಏನಂದರೆ ಏನು ಸಭೆ ಮುಂದುವರಿಸಿದಂತಹ ವಾಟಾಳ್ ನಾಗರಾಜ್ ಅವರು ಯಾರು ವಿರೋಧ ಮಾಡಲಿ, ಯಾರು ಪರವಾಗಿರಲಿ, ನಾವು ಬಂದ್ ಆಚರಿಸಿ ಸಿದ್ಧ, ನಮ್ಮ ಏನು ಬಂದ್ ಏನಿದೆ ನಾವೇನು ಈಗಾಗಲೇ ಬಂದ್ ಕರೆ ಕೊಟ್ಟಿದ್ವಿ, ಅದ್ರ ಪ್ರಕಾರ ಬಂದ್ ಆಚರಣೆ ಮಾಡ್ತೀವಿ, ಯಾರು ಒಪ್ಪಲಿ ಬಿಡಲಿ, ಯಾರು ಸಪೋರ್ಟ್ ಮಾಡಲಿ ಬಿಡಲಿ, ನಮ್ಮ ಬಂದ್ ಕರೆಯನ್ನು ನಾವು ನಮ್ಮ ಏನು ನಾವು ಹೇಳಿದ ದಿನಾಂಕದಂದು ಬಂದ್ ಆಚರಣೆ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಇದು ಒಂದು ಕಾವೇರಿ ನೀರಿಗೆ ಒಂದೇ ಅಲ್ಲ ಸಂಬಂಧ. ಮಹದಾಯಿ, ಕಳಸಾ ಬಂಡೂರಿ, ಉತ್ತರ ಕರ್ನಾಟಕ ಅಭಿವೃದ್ಧಿ, ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ, ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತೇಳಿ ಅವರು ತೀರ್ಮಾನ ಮಾಡಬೇಕು, ನಿರ್ಣಯ ಮಾಡಬೇಕು. 8 ತಿಂಗಳು, ಇವು 4 ತಿಂಗಳಿಂದ ನಿರ್ಣಯ ಮಾಡಿಲ್ಲ. ಮತ್ತು ಇದು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅವರನ್ನು ವಜಾ ಮಾಡಬೇಕು. ಈ ಥರ ಬೇಡಿಕೆಗಳು ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಅಖಂಡ ಕರ್ನಾಟಕದ ಬೇಡಿಕೆಗಳು. ಬರೀ ಒಂದೇ ನೀರು ಬಿಡಿ ಅಂತ ಇಲ್ಲ, ಆಯಿತಾ. ಚಳವಳಿ ಮಾಡೋದಕ್ಕೆ 13ನೇ ತಾರೀಕು ಎಲ್ಲ ಸಿದ್ಧರಿದ್ದಾರೆ. ಸುಮಾರು 2,000 ಸಂಘಟನೆಗಳು ಇಡೀ ರಾಜ್ಯಾದ್ಯಂತ ಬೆಂಬಲ ಕೊಡೋದಕ್ಕೆ ತಯಾರಾಗಿದ್ದಾರೆ. ಮತ್ತು ಮಂಡ್ಯ ಸಂಪೂರ್ಣ ಬಂದ್ ಆಗುತ್ತೆ. ಆ ಕಡೆ ಈ ಕಡೆ ಇಲ್ಲಿ ಉತ್ತರ ಕರ್ನಾಟಕದಲ್ಲೂ ಅದ್ಭುತವಾಗಿ ಬಂದ್ ಆಗುತ್ತೆ. ಎಲ್ಲ ರೈತರು, ಇಲ್ಲಿ ಬಂದಿರತಕ್ಕಂಥ ಎಲ್ಲ ರೈತರು, ರೈತ ಮುಖಂಡರು ಇವರೆಲ್ಲರೂ 100ಕ್ಕೆ 100 ಸಂಪೂರ್ಣ ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ. ಮತ್ತು ಬೆಳಗಾವಿಯಲ್ಲಿ ಬಂದಾಗುತ್ತೆ, ಹುಬ್ಬಳ್ಳಿಯಲ್ಲೂ ಅದ್ಭುತವಾಗಿ ಬಂದಾಗುತ್ತೆ. ನಿಮ್ಮ ಬೆಂಬಲ ಸಂಪೂರ್ಣ ಬೇಕು. ನನಗೆ ಯಾವುದೇ ಭೇದ ಭಾವನೆ ಇಲ್ಲ. ಈಗ ನಿಮಗೆ ಹೇಳೋದಾದರೆ ಈ ಒಂದು ಮನವಿಯಲ್ಲಿ ಮೇಕೆದಾಟು ಯೋಜನೆ ತಕ್ಷಣ ಮಹದಾಯಿ, ಕಳಸಾ ಬಂಡೂರಿ, ಬೆಳಗಾವಿ ಮಹಾನಗರ ಪಾಲಿಕೆ, MES, ರಾಯಚೂರು ಎಲ್ಲ ಸೇರಿಸಿದ್ವಿ. ಅದರಿಂದ ಸಮಗ್ರ ಕರ್ನಾಟಕ ಬಂದ್. ಅದೇನೇ ಇರಲಿ, ಏನು ವಾಟಾಳ್ ನಾಗರಾಜ್ ಅವರು ಏನು ಬಂದ್ ಕರೆ ಕೊಟ್ಟಿದ್ದಾರೆ, ಬಂದ್ ಕರೆಗೆ ಕೆಲವೊಂದು ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿದ್ದಾವೆ, ಇನ್ನೂ ಕೆಲವೊಂದು ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದ್ದಾವೆ. ಹಾಗಾಗಿ ಏನು ಆಗಸ್ಟ್ 13ರಂದು ಏನು ಬಂದ್ ಕರೆ ಕೊಟ್ಟಿದ್ದಾರೆ, ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತದೆ ಅನ್ನೋದು ಒಂದು ರೀತಿಯಲ್ಲಿ ಡೌಟ್ಫುಲ್ ಅನ್ನೋ ರೀತಿಯಲ್ಲೇ ಆಗಿದೆ. ಮತ್ತು ಯಾಕಂದರೆ ಈಗ ಆಲ್ರೆಡಿ ಏನು ಈ ಹಿಂದಿನೂ ಸಹ ಸಾಕಷ್ಟು ಬೆಂಬಲ ಕೊಡುವಂಥ ಕೆಲಸ ಮಾಡಿದ್ರು, ಕೊನೆಗೆ ಪ್ರತಿಭಟನೆ ಮಾಡುವ ಮೂಲಕ ಸಾಂಕೇತಿಕ ಬೆಂಬಲ ಕೊಟ್ಟಂಥ ಉದಾಹರಣೆಗಳಿದ್ದು. ಆದರೆ ಈಗ ಈ ಬಾರಿ ಬಹಿರಂಗವಾಗಿಯೇ ವಾಟಾಳ್ ನಾಗರಾಜ್ ಅವರ ಹೋರಾಟಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾವೆ ಮತ್ತು ನಾವು ಬಂದ್ಗೆ ಸಪೋರ್ಟ್ ಮಾಡಲ್ಲ ಅನ್ನೋ ಒಂದು ಮಾತು ಹೇಳಿದ್ದಾವೆ. ಹಾಗಾಗಿ ಇಲ್ಲಿ ಹುಬ್ಬಳ್ಳಿಯ ಮಟ್ಟಿಗೆ ಮತ್ತು ಹುಬ್ಬಳ್ಳಿ ಧಾರವಾಡದ ಮಟ್ಟಿಗೆ ಅದು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಮತ್ತು ಎಷ್ಟರ ಮಟ್ಟಿಗೆ ಬಂದ್ ಸಕ್ಸಸ್ ಆಗ್ತದೆ ಅನ್ನೋದು ಆವತ್ತೇ ಗೊತ್ತಾಗುತ್ತೆ. ಅದೇನೇ ಇರಲಿ, ವಾಟಾಳ್ ನಾಗರಾಜ್ ಅವರು ಏನಂದರೆ ಇಲ್ಲಿನ ಮುಖಂಡರ ಒಂದು ಮನವೊಲಿಕೆ ಮಾಡುವಂತಹ ಒಂದಷ್ಟು ಪ್ರಯತ್ನಗಳು ಮಾಡಿದ್ದಾರೆ. ಆ ಒಂದು ಪ್ರಯತ್ನಕ್ಕೆ ಎಷ್ಟು ಮಟ್ಟಿಗೆ ಫಲ ಸಿಗುತ್ತೆ ಅನ್ನೋದು ಆ ಒಂದು ಬಂದ್ ದಿನ ಗೊತ್ತಾಗುತ್ತೆ. ಒಟ್ಟಾರೆ ಏನು ಕರ್ನಾಟಕ ಬಂದ್ಗೆ ಪರ ಮತ್ತು ವಿರುದ್ಧದ ಅಭಿಪ್ರಾಯಗಳು ವ್ಯಕ್ತವಾಗಿದ್ದಾವೆ. ಶಿವರಾಮ ಸುನಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.